ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನ್ ರಿಕ್ಕಿ. ಈ ವಿಚಾರವಾಗಿ ವಿದ್ಯುತ್ ವಾಣಿ ಸಾಕಷ್ಟು ಬಾರಿ ಚರ್ಚೆ ಮಾಡಿದೆ, ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ದಯವಿಟ್ಟು ರಸ್ತೆಯ ಇಕ್ಕೆಲೆಗಳಲ್ಲಿ, ಜನರಿರುವಂತಹ ಪ್ರದೇಶಗಳಲ್ಲಿ ಟ್ರಾನ್ಸ್ಫಾರ್ಮ್ ಕಂಬಗಳಿದ್ರೆ ದಯವಿಟ್ಟು ಅದನ್ನ ಸ್ಥಳಾಂತರಿಸಿ, ಬೇರೆ ಕಡೆಗೆ ಶಿಫ್ಟ್ ಮಾಡಿ. ಅದನ್ನ ಪ್ರಾಣಿಗಳು ಸಾವನ್ನಪ್ತವೆ, ಜನರಿಗೆ ಸಮಸ್ಯೆ ಆಗತ್ತೆ ಅನ್ನೋ ಒಂದು ಸಾಕಷ್ಟು ಬಾರಿ ವಿದ್ಯುತ್ ವಾಣಿ ಈ ಒಂದು ವಿಚಾರವಾಗಿ ಧ್ವನಿಯನ್ನೇ ಎತ್ತಿದೆ. ಸುದ್ದಿಯನ್ನ ಬಿತ್ತರಿಸಿದೆ. ಸೊ ಈಗ ಈ ವಿಚಾರಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಜೊತೆಗೆ ನಗರದ 71 ಕಂಬಗಳಿಗೆ ಮುಕ್ತಿ ಸಿಗ್ತಾ ಇದೆ. ನಾವು ರಸ್ತೆಯ ಬದಿಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಕಂಬ ಬಗ್ಗಿರತ್ತೆ, ಆ ಬಗ್ಗಿರೋದ್ರಿಂದ ವೈರ್ಗಳೆಲ್ಲ ನೆಲಕ್ಕೆ ಹಾಸ್ಬಿಟ್ಟಿರತ್ತೆ. ಇನ್ನು ಮರ ಗಿಡಗಳನ್ನ ಜೊತೆಗೆ ನುಳ್ಕೊಂಡ್ಬಿಟ್ಟಿರ್ತವೆ, ಬಳ್ಳಿಗಳು ಹಬ್ಬಿರ್ತವೆ, ಸಾಕಷ್ಟು ಜನರಿಗೆ ಸಮಸ್ಯೆ ಆಗುವಂತ ರೀತಿಯಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳು ಆಗ್ತಾ ಇದ್ವು. ಅಂತಹ ಕಂಬಗಳಿಗೆ ಇದೀಗ ಬೆಸ್ಕಾಂ ಮುಕ್ತಿಯನ್ನ ಕೊಟ್ಟಿದೆ. ನಿಜಕ್ಕೂ ಖುಷಿ ಪಡುವ ವಿಚಾರ. ಇನ್ನು ಎಲ್ಲೆಲ್ಲಿ ಈ ತರ ಕಂಬಗಳನ್ನ ಅಳವಡಿಸ್ತಾ ಇದ್ದಾರೆ, ಸ್ಥಳಾಂತರಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇಂದಿರಾನಗರ, HSR ಲೇಔಟು, ಜಾಲಹಳ್ಳಿ, BBMP ಇಲ್ಲೆಲ್ಲವೂ ಕೂಡ ಇರುವಂತಹ ಬಗ್ಗಿರುವಂತಹ ಕಂಬಗಳು, ರಸ್ತೆ ಮಧ್ಯೆ ಇರುವಂತಹ ಟ್ರಾನ್ಸ್ಫಾರ್ಮ್ಗಳು ಎಲ್ಲವನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಇದನ್ನ ಚೇಂಜ್ ಮಾಡೋದಕ್ಕೆ ಏನ್ ರೀಸನ್ನು, ಮೋಟಿವ್ ಏನು ಅಂದ್ರೆ ಅವರೇ ಗ್ರೌಂಡ್ಗೆ ಇಳಿದು ಚೆಕ್ ಮಾಡಿ ರಿಪೋರ್ಟ್ ತಗೊಂಡು ಮಾಡಿದ್ರ, ಅಥವಾ ಜನರಿಗೆ ಸಮಸ್ಯೆ ಆಗ್ತಿದೆ ಅಂತ ಏನಾದ್ರು ಮಾಡಿದ್ರಾ? ಇಲ್ಲ. ಈ ಟ್ರಾಫಿಕ್ ಪೊಲೀಸ್ಗಳು ಇರ್ತಾರಲ್ವಾ, ಅವರು ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇದು ಜನರಿಗೆ ಸಮಸ್ಯೆ ಉಂಟು ಮಾಡ್ತಾ ಇದೆ, ಕಿರಿಕಿರಿ ಉಂಟು ಮಾಡ್ತಾ ಇದೆ, ಈ ಸಿಗ್ನಲ್ ಹತ್ರ, ಈ ಟ್ರಾಫಿಕ್ ಹತ್ರ, ಈ ರೋಡ್ ಹತ್ರ ಇಂಥದ್ದೊಂದು ಟ್ರಾನ್ಸ್ಫಾರ್ಮ್ ಇದೆ, ಇಂಥದ್ದೊಂದು ಕಂಬ ಬಗ್ಗಿದೆ, ಇದು ಜನರಿಗೆ ಸಮಸ್ಯೆ ಆಗಬಹುದು, ಅಥವಾ ದೊಡ್ಡ ವೆಹಿಕಲ್ಸ್ಗಳು ಬಂದ್ರೆ ರಸ್ತೆ ಮಧ್ಯೆ ಹೋಗದಿರೋದಕ್ಕೆ ಆಗ್ಬೋದು. ಇವೆಲ್ಲವನ್ನ ಗಮನಿಸಿದಂತಹ ಒಬ್ಬರು ಪೊಲೀಸರು ಒಂದು ನೋಟಿಸ್ ಅನ್ನ ಕೊಡ್ತಾರೆ, ರಿಪೋರ್ಟ್ ಅನ್ನ ಕೊಡ್ತಾರೆ. ಹಿಂಗ್ ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಈ ಕಡೆ ಗಮನ ಕೊಡಿ, ಗಮನ ಹರಿಸಿ ಅನ್ನುವಂತಹ ವಿಚಾರವಾಗಿ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಧ್ವನಿಯನ್ನ ಎತ್ತುತ್ತಾರೆ. ನಂತರ ಈ ಧ್ವನಿಗೆ ಸ್ಪಂದಿಸಿದ ಬೆಸ್ಕಾಂ ಮುಂದಿನ ದಿನಗಳಲ್ಲಿ ಆ ಕಂಬಗಳಿಗೆ ಮುಕ್ತಿಯನ್ನ ಕೊಡೋದಿಕ್ಕೆ ಹೊರಟಿರುವಂತದ್ದು. ಇನ್ನು 71 ಕಂಬಗಳಾದ್ರೆ 27 ಟ್ರಾನ್ಸ್ಫಾರ್ಮ್ಗಳಿಗೆ ಮುಕ್ತಿಯನ್ನ ಕೊಡ್ಲಿಕ್ಕೆ ಇದು ಮಾಡಿದೆ. ಇನ್ನು ಏನು ಆ ಟ್ರಾನ್ಸ್ಫಾರ್ಮ್ ವೈರ್ ಇರುತ್ತಲ್ವಾ, ಅದರ ಹೈಟ್, ಡೆಪ್ತು 12 ಅಡಿಯಿಂದ ಮೇಲಿರ್ಬೇಕಾಗತ್ತೆ. ಆದ್ರೆ ನೆಲಕ್ಕೆ 12 ಅಡಿಲಿ ಇಟ್ಬಿಟ್ಟಿರ್ತಾರೆ. ಇನ್ನು ಫುಟ್ಬಾತ್ ಏನಿರುತ್ತಲ್ವಾ, ಆ ಫುಟ್ಬಾತ್ ಮೇಲೆ ಇಟ್ಬಿಟ್ಟಿರ್ತಾರೆ. ಅಲ್ಲಿ ನೆಲ ಎಲ್ಲ ದದ್ ಬಂದ್ಬಿಟ್ಟಿರುತ್ತೆ, ಪ್ರಾಣಿಗಳೆಲ್ಲ ಓಡಾಡಿ ಅಲ್ಲಿನ ಗ್ರೌಂಡ್ ವೀಕ್ ಆಗಿರುತ್ತೆ. ಅದು ಎಷ್ಟು ಡೇಂಜರ್ ಅಂತ ಹೇಳಿದ್ರೆ ಅದು ಪ್ರಾಣಗಳನ್ನ ತೆಗೆಯುವ ಮಟ್ಟಕ್ಕೆ ಹೋಗುತ್ತೆ. ಕೆಲವೊಂದು ಸಾರ್ತಿ ಪ್ರಾಣವು ಹೋಗಿದೆ. ಇದರ ವಿಚಾರವಾಗಿ ಆದಷ್ಟು ಬೇಗ, ಇನ್ನಷ್ಟು ವೇಗವಾಗಿ ಇಂಥ ಕೆಲಸಗಳು ಬೇಗ ಆಗಿ ಜನರಿಗೆ ಏನು ಅನಾನುಕೂಲ ಆಗ್ತಿದೆಯಲ್ವಾ, ಸಮಸ್ಯೆ ಆಗ್ತಿದಲ್ವಾ, ಇದರ ಪರಿಹಾರ ಸಿಗುವಂತಾಗ್ಲಿ. ಜೊತೆಗೆ ಇನ್ನು ಜಾಲಹಳ್ಳಿಯಲ್ಲಿರುವಂತಹ ಒಂದು ಕಂಬಕ್ಕೆ BBMPಯ ಅನುಮತಿ ಇಲ್ಲದೆ, ಜೊತೆಗೆ ವಾಯುಸೇನೆ ಇದೆಯಲ್ವಾ, ಅದರ ಅನುಮತಿ ಇಲ್ಲದೆ ಕಂಬವನ್ನ ಚೇಂಜ್ ಮಾಡುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅದು ವಾಯುಸೇನೆಗೆ ಸಂಬಂಧಪಟ್ಟಿರುತ್ತೆ. ಇನ್ನು ಮಿಕ್ಕುಳಿದಂತಹ 71 ಕಂಬಗಳಿಗೂ ಕೂಡ BBMP ಅನುಮತಿ ಕೊಟ್ರೆ ಇನ್ನೊಂದಷ್ಟು ದಿವಸದಲ್ಲೇ ಆ ಎಲ್ಲಾ ಕಂಬಗಳಿಗೂ ಕೂಡ ಮುಕ್ತಿ ಸಿಗತ್ತೆ. ಇದಿಷ್ಟು ವೀಕ್ಷಣದ ಮಾಹಿತಿ. ಮತ್ತಷ್ಟು ಮಾಹಿತಿಗೆ ನೋಡ್ತಾ ಇರಿ ವಿದ್ಯುತ್ ವಾಣಿ.